ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ರೈತರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಹಾರೋಗೇರಿ ಕ್ರಾಸ್ ಅಲ್ಲಿ ರಸ್ತೆಯನ್ನು ತಡೆದು ಪ್ರತಿಭಟನೆ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಹಾರೋಗೇರಿ ಕ್ರಾಸ್ ಅಲ್ಲಿ ನಡೆದಿರುವಂತಹ ಪ್ರತಿಭಟನೆಯಲ್ಲಿ ಸಾವಿರಕ್ಕೂ ಅಧಿಕ ರೈತರು ಭಾಗಿಯಾಗಿದ್ದರು. ಪ್ರತಿ ಟನ್ ಕಬ್ಬಿಗೆ 4,500 ರೂಪಾಯಿ ಬಿಲ್ ನೀಡುವಂತೆ ಆಗ್ರಹಿಸಿ ನಡೀತಾ ಇರುವಂತಹ ಪ್ರತಿಭಟನೆ ಹೋರಾಟ. ಅಹಿತಕರ ಘಟನೆ ನಡೆಯದಂತೆ ಪೊಲೀಸರಿಂದ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಸಕ್ಕರೆ ಕಾರ್ಖಾನೆ ಮಾಲೀಕರ ವಿರುದ್ಧ ಅನ್ನದಾತರು ಈಗ ಸಿಡಿದೆದ್ದಿದ್ದಾರೆ. ಸರ್ಕಾರ ಹಾಗೂ ಸಕ್ಕರೆ ಕಾರ್ಖಾನೆ ಮಾಲೀಕರ ವಿರುದ್ಧ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹಾರೋಗೇರಿ ಕ್ರಾಸ್ ಅಲ್ಲಿ ಇವತ್ತು ಧರಣಿ ಮಾಡಿರುವಂಥದ್ದು ರೈತರು. ಸಾವಿರಾರು ಕಬ್ಬು ಬೆಳೆಗಾರರಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಹಾರೋಗೇರಿ ಕ್ರಾಸ್ ಅಲ್ಲಿ ಈ ರೀತಿ ಘಟನೆ ಆಗಿದೆ. ಇವತ್ತು ಪ್ರತಿಭಟನೆಯಲ್ಲಿ 2025-26ನೇ ಸಾಲಿನ ಕಬ್ಬಿನ ಬಿಲ್ ನಿಗದಿಯಾಗಬೇಕು ಅನ್ನೋದು, ಬಿಲ್ ನಿಗದಿಪಡಿಸಿದ ಬಳಿಕ ಅಷ್ಟೇ ಸಕ್ಕರೆ ಕಾರ್ಖಾನೆಯನ್ನು ತೆರೆಯಬೇಕು. ಬೆಳಗಾವಿ ಜಿಲ್ಲೆಯ ಬಹುತೇಕ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಸಚಿವರು ಹಾಗೂ ಶಾಸಕರುಗಳಾಗಿದ್ದಾರೆ. ಸಕ್ಕರೆ ಕಾರ್ಖಾನೆ ಮಾಲೀಕರು ಆರ್ಥಿಕವಾಗಿ ಪ್ರಗತಿ ಹೊಂದಲು ರೈತರೇ ಕಾರಣ. ಕಳೆದ ಹಲವು ವರ್ಷಗಳಿಂದ ಕಬ್ಬು ಬೆಳೆದ ರೈತರಿಗೆ ಸರಿಯಾದ ರೀತಿಯಲ್ಲಿ ಬೆಲೆ ಸಿಗ್ತಾ ಇಲ್ಲ. ಸರ್ಕಾರ ನಿಗದಿ ಮಾಡಿರುವಂತಹ FRP ಏನಿದೆಯಲ್ಲ, ಆ ಬೆಲೆ ರೈತರಿಗೆ ಸಂಪೂರ್ಣ ಮೋಸದ ಬೆಲೆ ಆಗಿದೆ. ಅದು ಸರಿಯಾಗಬೇಕು. ಮೊದಲನೇ ಕಂತಿನಲ್ಲಿ ಪ್ರತಿ ಟನ್ಗೆ 3,000 ರೂಪಾಯಿ ನೀಡಿ ಕಾರ್ಖಾನೆ ಮಾಲೀಕರು ಸಕ್ಕರೆ ಕಾರ್ಖಾನೆಯನ್ನು ಪ್ರಾರಂಭಿಸಬೇಕು ಅಂತೇಳಿ ಪ್ರತಿಭಟನೆಯಲ್ಲಿ ರೈತರು ಮಾಡಿರುವಂತಹ ಒತ್ತಾಯ ಇದೆ. ಏನ್ ಮಾಡತ್ತಾರು ಆಯ್ತಾರಪ್ಪ, ಹೋಗಿ ನೀವು ಅವ್ರಿಗೆ ಹೇಳ್ರಿ. ಯಾಕಂತಂದ್ರ ಈ ಸಲ ನೀವೇನಾರೇ ಒಡೆದಾಳುವಂತ ಕೆಲಸ ಜರ್ಗಡ್ತ ಮಾಡ್ರಿ ಅಂದ್ರ ಬಾಗಲಕೋಟೆ ಜಿಲ್ಲಾ ಮುಧೋಳದಾಗ ಏನ್ ಟ್ಯಾಕ್ಟರ್ ಬತ್ತಂದ್ರನ ಅವ್ರ ಇಲ್ಲಿ ಬರ್ತಾರ. ನಮ್ಮಲ್ಲಿ ಗಟ್ಟಿತನ ಬರ್ದಕ್ಕ ಯಾರು ನಮ್ಮ ತೆಕ್ ಬರಂಗಿಲ್ಲ. ಅದಕ್ಕೆ ಏನತಿ, ಇದು ಒಂದು ಗಟ್ಟಿತನದ ಹೋರಾಟಕ್ಕ ತಾವೇನ ಬಂದು ಇವತ್ತು ಈ ಹೋರಾಟಕ್ಕೆ ಬೆಂಬಲ ಬಂದಾರೆ. ದಯಮಾಡಿ ಸರ್ಕಾರ ಕೊಡ್ಬೇಕ. 3 ತಿಂಗಳ ಫ್ಯಾಕ್ಟ್ರಿ ನಡೆಯಂಗಿಲ್ಲ, ನೀವು ನಾನು ಕಬ್ಬು ಹೋಗಂಗಿಲ್ಲ, ನಿನ್ನ ಕಬ್ಬು ಹೋಗಂಗಿಲ್ಲ ಅಂತ ಹೇಳಿ ಮುಂದೆ ಚಿಲ್ಲರ್ ಬೆಳೆ ಮಾಡೋದು